ಬಗೆದಷ್ಟು ಬಯಲಾಗ್ತಾ ಇದೆ. ಈ ರಾಮಚಂದ್ರ ರಾವ್ ಹಗರಣದ ಹೂರಣ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಈ ಕುರಿತಾಗಿ ನನ್ನ ಸಹೋದ್ಯೋಗಿ ಸ್ಮಿತಾ ರಂಗನಾಥ್, ಓವರ್ ಟು ಯು ಸ್ಮಿತಾ. ಧನ್ಯವಾದ ಶ್ರೀಲಕ್ಷ್ಮಿ. ಡಿಜಿಪಿ ರಾಮಚಂದ್ರ ರಾವ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಕೂಡ ಹೊಸ ಟ್ವಿಸ್ಟ್ಗಳು ಲಭ್ಯವಾಗ್ತಾ ಇದೆ. ಅದರಲ್ಲೂ ಕಚೇರಿ ಒಳಗೇನೆ ಸಮವಸ್ತ್ರ ಧರಿಸಿದ ಸಂದರ್ಭದಲ್ಲೇನೆ ಮಹಿಳೆಯ ಜೊತೆಯಲ್ಲಿ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಡಿಜಿಪಿ ವಿರುದ್ಧ ಕೇಳೋಕ್ ಸಿಕ್ಕಿರೋದು. ಇವತ್ತು ಲಭ್ಯವಾಗ್ತಾ ಇರುವ ಮಾಹಿತಿಯ ಪ್ರಕಾರ ನ್ಯಾಯ ಕೇಳಿ ಬಂದವಳನ್ನೇ ಮುಕ್ಕಿ ತಿನ್ನೋ ಪ್ರಯತ್ನ ಮಾಡಿದ ಅಧಿಕಾರಿ. ಪ್ರಕರಣ ದಾಖಲಿಸಿ ಅಂತ ಹೇಳಿ ಬಂದಾಕೆಯೊಟ್ಟಿಗೇನೆ ರಾಸಲೀಲೆ ಆಡ್ಲಿಕ್ಕೆ ಮುಂದಾಗ್ಬಿಟ್ರ. ರಕ್ಷಣೆ ಕೋರಿ ಬಂದವಳ ಬದುಕನ್ನೇ ಬರ್ಬಾದ್ ಮಾಡಿದ್ರ ಅಧಿಕಾರಿ. ರಿಪಬ್ಲಿಕ್ ಕನ್ನಡದಲ್ಲಿ ರಾಮಚಂದ್ರ ರಾವ್ ಕರಾಳ ಕಥೆಗಳು ಬಹಿರಂಗವಾಗ್ತಾ ಇದೆ. ದಂಪತಿ ನಡುವೆ ಕಲಹ ಉಂಟಾಗಿದ್ದು ಈ ವ್ಯಾಜ್ಯವನ್ನ ಬಗೆಹರಿಸಿ ಅಂತ ಹೇಳಿ ಮಹಿಳೆಯೋರ್ವರು ರಾಮಚಂದ್ರ ರಾವ್ ಅವರ ಬಳಿಯಲ್ಲಿ ಬಂದಿದ್ರಂತೆ ಪೊಲೀಸ್ ಅಧಿಕಾರಿ ಅನ್ನೋ ಕಾರಣಕ್ಕೆ. ಇದೇ ಸಂದರ್ಭದಲ್ಲಿ ಆ ಮಹಿಳೆಯ ಜೊತೆಯಲ್ಲೇನೆ ಅನುಚಿತವಾಗಿ ವರ್ತನೆ ಮಾಡಿಬಿಟ್ರ ಅನ್ನೋ ಅನುಮಾನ ಕೇಳೋಕ್ ಸಿಗ್ತಾ ಇದೆ. ನ್ಯಾಯ ಕೇಳಿ ಬಂದವರ ಬಾಳಿಗೆ ರಾಮಚಂದ್ರ ರಾವ್ ದುಶ್ಯಾಸನನಾದ್ರ. ಬೆಳಗಾವಿ ಡಿಜಿ ಆಗಿದ್ದ ಸಂದರ್ಭದಲ್ಲಿನ ಅವರ ಕೆಲ ಕರಾಳ ಅಧ್ಯಾಯಗಳು ಇದೀಗ ಬಯಲಾಗ್ತಾ ಇದೆ. ಪತಿ ಪತ್ನಿ ವ್ಯಾಜ್ಯ ಇತ್ಯರ್ಥ ಮಾಡಿ ಅಂತ ಕೇಳಿ ಬಂದಿದ್ರು ಸಂತ್ರಸ್ತೆ. ನ್ಯಾಯ ಕೊಡಿಸೋ ನೆಪದಲ್ಲಿ ಸಂತ್ರಸ್ತೆ ಜೊತೆಯಲ್ಲೇ ರೊಮ್ಯಾನ್ಸ್ ಮಾಡಲಿಕ್ಕೆ ಮುಂದಾಗ್ಬಿಟ್ರು ಅನ್ನೋ ಆರೋಪ ಇದೆ. ಈಗ ರಿಲೀಸ್ ಆಗಿರೋ ವಿಡಿಯೋಗಳಿಗೆ ಬೆಳಗಾವಿಯ ಹಿನ್ನೆಲೆ ಕೂಡ ತಳುಕು ಹಾಕೊಳ್ತಾ ಇದೆ. ಪತಿ ಪತ್ನಿ ವಿರಹಕ್ಕೆ ನ್ಯಾಯ ಕೇಳಿ ಬಂದವರ ಬಾಳಲ್ಲಿ ಚೆಲ್ಲಾಟ ಆಡೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅನ್ನೋ ಗಂಭೀರ ಆರೋಪ ರಾಮಚಂದ್ರ ರಾವ್ ವಿರುದ್ಧ ಕೇಳೋಕ್ ಸಿಕ್ಕಿದೆ. ಪೊಲೀಸ್ ಸಮವಸ್ತ್ರದಲ್ಲಿ ಇದ್ದ ಸಂದರ್ಭದಲ್ಲೇನೆ ಈ ರೀತಿ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಅನ್ನೋ ಆರೋಪ. ಇದರ ಜೊತೆಯಲ್ಲೇ ವೈರಲ್ ಆಗ್ತಾ ಇರುವ ವಿಡಿಯೋಗಳು. ಈ ವಿಡಿಯೋಗಳನ್ನ ಆಧರಿಸಿಯೇ ಸುಮೋಟೋ ಕೇಸ್ ದಾಖಲಾಗುವ ಸಾಧ್ಯತೆ ಇದೆ. ಒಂದರ್ಥದಲ್ಲಿ ಸುಮೋಟೋ ಕೇಸ್ ದಾಖಲಾಗುವುದು ಅನಿವಾರ್ಯ ಕೂಡ. ಸರ್ಕಾರಿ ಕಚೇರಿಯಲ್ಲೇ ಈ ವಿಡಿಯೋಗಳು ರೆಕಾರ್ಡ್ ಆಗಿದೆ. ಕರ್ತವ್ಯದ ಸ್ಥಳದಲ್ಲಿ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ. ಸರ್ಕಾರದ ಸ್ಥಳವನ್ನ ದುರುಪಯೋಗ ಮಾಡಿದ್ದಾರೆ. ಪೊಲೀಸ್ ಸಮವಸ್ತ್ರದಲ್ಲಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅನ್ನೋ ಆರೋಪಗಳು ಇವ್ರ ಮೇಲಿದೆ. ನಿನ್ನೆ ರಾಮಚಂದ್ರ ರಾವ್ ಅವರ ಸ್ಪಷ್ಟನೆ ಏನಾಗಿತ್ತು ಅಂದ್ರೆ ಇದೆಲ್ಲವೂ ಕೂಡ ಫ್ಯಾಬ್ರಿಕೇಟೆಡ್ ವಿಡಿಯೋಗಳು ಅನ್ನೋದು. ಫ್ಯಾಬ್ರಿಕೇಟೆಡ್ ವಿಡಿಯೋಗಳು ಅನ್ನೋದನ್ನ ಅವ್ರು ಮುಂದಿಟ್ಟರು ಕೂಡ, ಇದೇ ಆಧಾರದ ಮೇಲೆ ಅವ್ರು ದೂರು ಕೊಡ್ಲಿಕ್ಕೆ ಮುಂದಾದ್ರೂ ಕೂಡ ಸದ್ಯಕ್ಕೆ ಅವರಿಗೆ ಎದುರಾಗಿರುವ ಕಾನೂನಾತ್ಮಕ ಸಂಕಷ್ಟಗಳಿಂದ ಪಾರಾಗೋದು ಕಷ್ಟ ಅನ್ನೋ ಸೂಚನೆಗಳೇ ಈಗ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಎಐ ವಿಡಿಯೋ, ಫ್ಯಾಬ್ರಿಕೇಟೆಡ್ ವಿಡಿಯೋ ಅನ್ನೋ ಸಬೂಬನ್ನ ಕೊಡ್ತಾ ಇದ್ರು ನಿನ್ನೆ ರಾಮಚಂದ್ರ ರಾವ್. ಆದ್ರೆ ಸದ್ಯಕ್ಕೆ ಹೊರಬರ್ತಾ ಇರುವ ಕೆಲವೊಂದಷ್ಟು ಮಾಹಿತಿಗಳನ್ನ ಗಮನಿಸಿದಾಗ ಕಾನೂನು ಸಂಘರ್ಷ ಸುಲಭದಿಲ್ಲ ಅನ್ನೋದಂತೂ ಮನದಟ್ಟಾಗ್ತಾ ಇದೆ. ಅಭಿಷೇಕ್, ನನ್ನ ಧ್ವನಿ ತಲುಪ್ತಾ ಇದ್ರೆ ಫ್ಯಾಬ್ರಿಕೇಟೆಡ್ ವಿಡಿಯೋ ಅನ್ನೋ ಸಬೂಬು, ಅದರ ಆಧಾರದ ಮೇಲೆ ದೂರು ಕೊಟ್ಟರು ಕೂಡ ರಾಮಚಂದ್ರ ರಾವ್ ಅವರಿಗೆ ಸಂಕಷ್ಟಗಳು ತಪ್ಪೋದಿಲ್ಲ ಅನ್ನೋ ರೀತಿಯ ಸೂಚನೆಗಳು ಸಿಗ್ತಾ ಇದೆ. ಅದರಲ್ಲೂ ಈ ಬೆಳಗಾವಿ ಲಿಂಕ್ನ ನಂತರದಲ್ಲಿ ಈಗಾಗಲೇ ಏನು ಈ ವಿಚಾರವಾಗಿ ಒಂದು ದೂರನ್ನು ಕೊಟ್ಟರು ಕೂಡ ಅದು ಯಾವುದೇ ರೀತಿಯಾದಂತಹ ಅವರಿಗೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಏನಿದೆ ಅದನ್ನ ನಡೆಸಲೇಬೇಕಾಗುತ್ತೆ. ಅದೇ ರೀತಿಯಾಗಿ ಈಗ ಸದ್ಯದ ಮಟ್ಟಿಗೆ ಅವರು ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಗುತ್ತೆ. ಯಾಕಂದ್ರೆ ಈ ಘಟನೆ ನಡೆದಿದ್ದು ಈ ಒಂದು ಕಚೇರಿಯ ಒಳಗಡೆ ಆಗಿರುವಂತಹ ಒಂದು ಕಾರಣದಿಂದಾಗಿ ಅದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ. ಮತ್ತು ಮೂಲ ವಿಡಿಯೋ ಏನಿದೆ, ಆ ಮೂಲ ವಿಡಿಯೋಗಳು ಯಾರು ಇದನ್ನ ರಿಲೀಸ್ ಮಾಡಿದರೋ ಅವರಿಂದ ಒಂದು ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಹೀಗಾಗಿ ಸದ್ಯದ ಮಟ್ಟಿಗೆ ನಮಗೆ ಎಲ್ಲ ಅಂದ್ರೆ ವೈರಲ್ ಆಗಿರುವಂತಹ ವಿಡಿಯೋ ಏನಿದೆ
ಏನಿದೆ ಅದೆಲ್ಲವೂ ಕೂಡ ಎಡಿಟೆಡ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಅಷ್ಟಾಗಿ ಇದು ಕೋರ್ಟ್ ಇದನ್ನ ಕನ್ಸಿಡರ್ ಮಾಡೋದಿಲ್ಲ. ಯಾಕಂದ್ರೆ ಏನು ಎಡಿಟ್ ವಿಜುವಲ್ಸ್ ಇದ್ರೂ ಕೂಡ ಅದನ್ನ ಕ್ರಿಯೇಟೆಡ್ ಅಂತ ಹೇಳಿ ಇದು ಕನ್ಸಿಡರ್ ಮಾಡಲಾಗುತ್ತೆ. ಹೀಗಾಗಿ ಸದ್ಯದ ಮಟ್ಟಿಗೆ ಮುಂದಿನ ಹಂತದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರು ಈ ವಿಡಿಯೋವನ್ನ ಮೂಲವಾಗಿ ಚಿತ್ರೀಕರಣವನ್ನ ಮಾಡಿದರೋ ಆ ಮೂಲ ಚಿತ್ರೀಕರಣ ಮಾಡಿದಂತಹ ಮದರ್ ಡಿವೈಸ್ ಅನ್ನ ವಶಕ್ಕೆ ಪಡೆದುಕೊಳ್ಳಲಾಗುತ್ತೆ. ಆ ವಶಕ್ಕೆ ಪಡೆದು ಅವರಿಂದ ಏನಾದರೂ ದೂರನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅಥವಾ ಮಹಿಳಾ ಆಯೋಗ ಏನಾದರೂ ದೂರನ್ನ ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸಾಕಷ್ಟು ಒಂದು ತೀವ್ರತೆಯನ್ನ ಬರುವಂತಹ ಸಾಧ್ಯತೆ ಇದೆ. ಅಕಸ್ಮಾತ್ ಇಲ್ಲಿ ಎರಡು ಆಪ್ಷನ್ ಇದೆ. ಒಂದು, ರಾಮಚಂದ್ರ ರಾವ್ ಅವರು ಒಂದು ಕಂಪ್ಲೇಂಟ್ ಅನ್ನು ಕೊಡಬೇಕು, ಈ ರೀತಿಯಾಗಿ ಹನಿ ಟ್ರಾಪ್ ಅನ್ನ ಮಾಡಿ ನನ್ನ ಮೇಲೆ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳನ್ನು ಹೇಳಬೇಕಾಗುತ್ತೆ. ಇನ್ನೊಂದು, ಯಾರು ಲೇಡಿ ಏನಿದ್ದಾರೆ ಅವರು ಈ ರೀತಿಯಾದಂತಹ ಒಂದು ದೂರನ್ನ ಕೊಡಬೇಕಾದ್ರೆ ಇಲ್ಲಿ ಯಾರ ಮೇಲೆ ದೂರು ಕೊಡ್ತಾರೆ ಅನ್ನುವಂಥದ್ದು ಕೂಡ ಈಗ ಸದ್ಯದ ಮಟ್ಟಿಗೆ ಸ್ಪಷ್ಟವಾಗಿಲ್ಲ. ಯಾಕಂದ್ರೆ ಯಾರು ದೂರು ಕೊಟ್ಟರೂ ಕೂಡ ಅವರ ಮೇಲೆಯೇ ಆಪಾದನೆ ಬರುವಂತಹ ಒಂದು ಸಾಧ್ಯತೆ ತೀರಾ ಹೆಚ್ಚಿರುವಂತಹ ಒಂದು ಕಾರಣದಿಂದಾಗಿ ಈಗ ಸದ್ಯದ ಮಟ್ಟಿಗೆ ಈ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾತ್ರ ಈ ಒಂದು ಕೇಸ್ ದಾಖಲಾಗುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳಬಹುದು. ಇಲ್ಲಿ ಪ್ರಮುಖವಾಗಿ ಎಲ್ಲ ಸರ್ಕಾರಿ ವ್ಯವಸ್ಥೆಗಳನ್ನು ದುರುಪಯೋಗ ಪಡಿಸಿಕೊಂಡಿರುವಂತದ್ದು ಮತ್ತು ಇನ್ನಿತರ ಅಂದ್ರೆ ಇಲಾಖೆಗೆ ಮುಜುಗರ ತರುವಂತಹ, ಇಲಾಖೆಗೆ ಕೆಟ್ಟ ಹೆಸರು ತರುವಂತಹ ಒಂದು ರೀತಿ ಈ ಕನ್ಸಿಡರ್ ಮಾಡೋದಿಲ್ಲ. ಯಾಕಂದ್ರೆ ಏನು ಎಡಿಟ್ ವಿಜುವಲ್ಸ್ ಇದ್ರೂ ಕೂಡ ಅದನ್ನ ಕ್ರಿಯೇಟೆಡ್ ಅಂತ ಹೇಳಿ ಇದು ಕನ್ಸಿಡರ್ ಮಾಡಲಾಗುತ್ತೆ. ಹೀಗಾಗಿ ಸದ್ಯದ ಮಟ್ಟಿಗೆ ಮುಂದಿನ ಹಂತದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರು ಈ ವಿಡಿಯೋವನ್ನ ಮೂಲವಾಗಿ ಚಿತ್ರೀಕರಣವನ್ನ ಮಾಡಿದರೋ ಆ ಮೂಲ ಚಿತ್ರೀಕರಣ ಮಾಡಿದಂತಹ ಮದರ್ ಡಿವೈಸ್ ಅನ್ನ ವಶಕ್ಕೆ ಪಡೆದುಕೊಳ್ಳಲಾಗುತ್ತೆ. ಆ ವಶಕ್ಕೆ ಪಡೆದು ಅವರಿಂದ ಏನಾದರೂ ದೂರನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅಥವಾ ಮಹಿಳಾ ಆಯೋಗ ಏನಾದರೂ ದೂರನ್ನ ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸಾಕಷ್ಟು ಒಂದು ತೀವ್ರತೆಯನ್ನ ಬರುವಂತಹ ಸಾಧ್ಯತೆ ಇದೆ. ಅಕಸ್ಮಾತ್ ಇಲ್ಲಿ ಎರಡು ಆಪ್ಷನ್ ಇದೆ. ಒಂದು, ರಾಮಚಂದ್ರ ರಾವ್ ಅವರು ಒಂದು ಕಂಪ್ಲೇಂಟ್ ಅನ್ನು ಕೊಡಬೇಕು, ಈ ರೀತಿಯಾಗಿ ಹನಿ ಟ್ರಾಪ್ ಅನ್ನ ಮಾಡಿ ನನ್ನ ಮೇಲೆ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳನ್ನು ಹೇಳಬೇಕಾಗುತ್ತೆ. ಇನ್ನೊಂದು, ಯಾರು ಲೇಡಿ ಏನಿದ್ದಾರೆ ಅವರು ಈ ರೀತಿಯಾದಂತಹ ಒಂದು ದೂರನ್ನ ಕೊಡಬೇಕಾದ್ರೆ ಇಲ್ಲಿ ಯಾರ ಮೇಲೆ ದೂರು ಕೊಡ್ತಾರೆ ಅನ್ನುವಂಥದ್ದು ಕೂಡ ಈಗ ಸದ್ಯದ ಮಟ್ಟಿಗೆ ಸ್ಪಷ್ಟವಾಗಿಲ್ಲ. ಯಾಕಂದ್ರೆ ಯಾರು ದೂರು ಕೊಟ್ಟರೂ ಕೂಡ ಅವರ ಮೇಲೆಯೇ ಆಪಾದನೆ ಬರುವಂತಹ ಒಂದು ಸಾಧ್ಯತೆ ತೀರಾ ಹೆಚ್ಚಿರುವಂತಹ ಒಂದು ಕಾರಣದಿಂದಾಗಿ ಈಗ ಸದ್ಯದ ಮಟ್ಟಿಗೆ ಈ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾತ್ರ ಈ ಒಂದು ಕೇಸ್ ದಾಖಲಾಗುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳಬಹುದು. ಇಲ್ಲಿ ಪ್ರಮುಖವಾಗಿ ಎಲ್ಲ ಸರ್ಕಾರಿ ವ್ಯವಸ್ಥೆಗಳನ್ನು ದುರುಪಯೋಗ ಪಡಿಸಿಕೊಂಡಿರುವಂತದ್ದು ಮತ್ತು ಇನ್ನಿತರ ಅಂದ್ರೆ ಇಲಾಖೆಗೆ ಮುಜುಗರ ತರುವಂತಹ, ಇಲಾಖೆಗೆ ಕೆಟ್ಟ ಹೆಸರು ತರುವಂತಹ ಒಂದು ರೀತಿ ಈ